ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಕಣ್ಣೀರು ಸುರಿಸಿದ ರಿಷಬ್ ಶೆಟ್ಟಿ. ದೈವ ಏನು ಹೇಳ್ತೋ ಹಾಗಿದ್ರೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಭರ್ಜರಿ ಯಶಸ್ಸನ್ನ ಕಂಡಿದೆ. ಈ ಮಧ್ಯೆ ರಿಷಬ್ ಶೆಟ್ಟಿಗೆ ದೈವ ಇದೀಗ ಮತ್ತೊಮ್ಮೆ ಆಶೀರ್ವಾದವನ್ನ ಮಾಡಿರುವಂಥದ್ದು. ಕಣ್ಣೀರನ್ನ ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ ಅಂತ ಹೇಳಿ ಪಂಜುರ್ಲಿ ದೈವ ಅಭಯವನ್ನ ಕೊಟ್ಟಿದ್ದು ರಿಷಬ್ ಸಂತಸ ಇಮ್ಮಡಿಯಾಗಿದೆ. ಕಾಂತಾರ ಚಾಪ್ಟರ್ 1 ಯಶಸ್ಸು ಕಂಡ ಹಿನ್ನೆಲೆಯಲ್ಲಿ ಚಿತ್ರತಂಡ ಮಂಗಳೂರಿನ ಬಾರೇಬೈಲ್ ವಾರಾಹಿ ಪಂಜುರ್ಲಿ, ಜಾರಂದಾಯ ಮತ್ತು ಬಂಟ ದೇವಸ್ಥಾನದಲ್ಲಿ ಹರಕೆ ನೇಮವನ್ನು ನಡೆಸಿತು. ಈ ಒಂದು ತಂಡದ ಜೊತೆಯಲ್ಲಿ ಹೊಂಬಾಳೆ ಫಿಲಮ್ಸ್ನ ಹಲವಾರು ಜನರು ಕೂಡ ಭಾಗಿಯಾಗಿದ್ದರು. ಇವರ ವತಿಯಿಂದ ಹರಕೆ ನೇಮೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ರಿಷಬ್ ಶೆಟ್ಟಿ ಕಣ್ಣೀರನ್ನ ಸುರಿಸ್ತಾರೆ. ಆಗ ಅವರನ್ನ ಅಪ್ಪಿ ಆಲಂಗಿಸಿದ ಪಂಜುರ್ಲಿ ದೈವ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಹೇಳಿ ಕೈ ಭಾಷೆಯಲ್ಲಿ ಸನ್ನೆ ಮಾಡುವ ಮೂಲಕ ಅಭಯವನ್ನ ಕೊಡ್ತು. ವೀಳ್ಯ ಶಕುನದ ಮೂಲಕವಾಗಿ ನಾನು ಸಂತುಷ್ಟನಾಗಿದ್ದೇನೆ ಅಂತ ಹೇಳಿ ದೈವ ತಿಳಿಸಿದೆ. ಆಗ ಚಿತ್ರತಂಡ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿತು. ಸೇವೆಯಲ್ಲಿ ನಿರ್ಮಾಪಕರಾದ ವಿಜಯ್ ಕಿರಗುಂದೂರು, ನಿರ್ದೇಶಕರಾದ ಸಂತೋಷ್ ಆನಂದರಾಮ್, ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಸೇರಿದಂತೆ ಹಲವಾರು ಜನರು ಹಾಜರಾಗಿದ್ದರು. ಕಾಂತಾರ ಚಾಪ್ಟರ್ 1 ಸಿನಿಮಾದ ಯಶಸ್ಸಿನ ನಂತರ ರಿಷಬ್ ಹರಕೆಯನ್ನ ತೀರಿಸಿದ್ದು, ಕಾಂತಾರ ಚಿತ್ರ ಗೆದ್ದಾಗಲೂ ಕೂಡ ಹರಕೆಯನ್ನ ತೀರಿಸಿದ್ರು. ದೈವ ಆಶೀರ್ವಾದ ಮಾಡಿರುವಂತಹ ಸುದ್ದಿ ಕೇಳಿ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಣ್ಣೀರನ್ನ ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ ಅಂತ ಹೇಳಿ ಪಂಜುರ್ಲಿ ದೈವ ಅಭಯ ನೀಡಿದೆ. ರಿಷಬ್ ಸಂತಸ ಇದರಿಂದ ಇಮ್ಮಡಿಯಾಗಿದೆ. ಕಾಂತಾರ ಚಾಪ್ಟರ್ 1 ಯಶಸ್ಸು ಕೊಂಡ ಹಿನ್ನೆಲೆಯಲ್ಲಿ ಚಿತ್ರತಂಡ ಮಂಗಳೂರಿನ ದೇವಸ್ಥಾನಕ್ಕೆ ತೆರಳಿ ಈ ಒಂದು ಹರಕೆಯ ನೇಮೋತ್ಸವವನ್ನ ಆಯೋಜನೆ ಮಾಡಿತ್ತು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.